ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಕೋಟೆ ಮೈದಾನದಲ್ಲಿ ನಾಡ ಒಡೆಯ ಧರ್ಮಪ್ರಭು ಗೌಡರ ಕುಲತಿಲಕ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಠಗಳ ಮಠಾಧೀಶರು, ಚಲನಚಿತ್ರ ನಟರು, ಕಿರುತೆರೆಯ ನಟ ನಟಿಯರು ಭಾಗವಹಿಸಿದ್ದರು. ನಂತರ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಇದಕ್ಕೂ ಮೊದಲು ಪಟ್ಟಣದ ಪುರಸಭೆ ಮುಂಭಾಗ ಕೆಂಪೇಗೌಡರ ಪ್ರತಿಮೆಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಎಚ್.ಎಂ. ಕೃಷ್ಣಮೂರ್ತಿರವರು ಹಾಗೂ ಮಠಾಧೀಶರುಗಳು ಕೆಂಪೇಗೌಡರ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಂತರ ಗೋವುಗಳಿಗೆ ಪೂಜೆಯನ್ನು ನಡೆಸಿ ಮೆರವಣಿಗೆಗೆ ಚಾಲನೆ ನೀಡಿದರು.
ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆದೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ ನರ ನರಮನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಕೃಷ್ಣಪ್ಪನವರ ದಯೆಯಿಂದ ಮಾಗಡಿಯಲ್ಲೊಂದು ಕುಂಭಮೇಳ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ 3 ವರ್ಗ ಇಲ್ಲಿ ಒಟ್ಟಾಗಿದೆ. ಒಂದು ಜ್ಞಾನಿಗಳ ವರ್ಗ, ಇನ್ನೊಂದು ಸಿದ್ಧಗಂಗಾ ಶ್ರೀಗಳ ಕರ್ಮಯೋಗಿಗಳ ವರ್ಗ, ಇವತ್ತು ನಾವು ಮಾತಾಡ್ತಿರೋ ಭಾಷೆಯನ್ನು ರಕ್ಷಣೆ ಮಾಡಿದ ಕನ್ನಡ ಸಂಘದ ವರ್ಗ, ಇವತ್ತು ಬೆಂಗಳೂರವರಿಗೆ ವಿಷ ಇಲ್ಲದ ಆಹಾರ ಕಳಿಸ್ತಿರೋ ಮಾಗಡಿ ರೈತರ ವರ್ಗ, ಮತ್ತೆ ಇಡೀ ಜಗತ್ತಿಗೆ ಗಾಯತ್ರಿ ಏನೋ ಮಹಾಮಂತ್ರವನ್ನು ಕೊಟ್ಟ ಒಕ್ಕಲಿಗ ಸಮುದಾಯ ವರ್ಗ. ಯಾಕಂದರೆ ನಮ್ಮ ಒಕ್ಕಲಿಗ ಸಮುದಾಯದಿಂದ ಏನೆಲ್ಲ ಕೊಡುಗೆ ಇದೆ ಅಂತ ಪ್ರಪಂಚಕ್ಕೆ ಹೇಳಬೇಕನ್ನಿಸ್ತು. ಯಾಕೆ ಕೆಂಪೇಗೌಡರಂತ ಮಾಣಿಕ್ಯವನ್ನು ಜಗತ್ತಿಗೆ ಕೊಟ್ಟ ಸಮುದಾಯ. ಈ ಗಾಯತ್ರಿ ಜಪ ಅಂತ ಏನು ಹೇಳ್ತೀವಲ್ಲ, ನಾವೆಲ್ಲ ಶುದ್ಧ ಆಗಲಿಕ್ಕೆ, ದೇವತಾ ಪ್ರತಿಷ್ಠೆಗೆ, ಜ್ಞಾನಕ್ಕೆ ಇರೋ ಆ ಮಹಾಮಂತ್ರವನ್ನು ಕೊಟ್ಟಿದ್ದು ಕೌಶಿಕ ಅನ್ನೋ ಒಕ್ಕಲಿಗ ಸಮುದಾಯದ ಮಹಾ ಋಷಿ ವಿಶ್ವಾಮಿತ್ರ ಅಂತ ಹೇಳಿ. ಇವತ್ತು ನವರಾತ್ರಿ ದಿನ ಮಾಗಡಿಗೆ ಒಂದು ಪೂರ್ಣಿಮಾ ಚಂದ್ರನ ಅವಶ್ಯಕತೆ ಇತ್ತು. ಈ ಮಾಗಡಿಗೊಂದು ಕೆಂಪೇಗೌಡರ ಅವಶ್ಯಕತೆ ಇತ್ತು. ಅದನ್ನು ಮಾಗಡಿ ರಂಗನಾಥ ಕೃಷ್ಣಪ್ಪನವರ ಮೂಲಕ ಈ ಹಾಳುಬಿದ್ದಿದೆ ಕೋಟೆಗಳೆಲ್ಲ. ಆ ಕೋಟೆಗೆ ಒಬ್ಬ ರಾಜನ ಅವಶ್ಯಕತೆ ಕಾಣ್ತಾ ಇತ್ತು ಅಂತ ಕಾಣುತ್ತೆ ರಂಗನಾಥನಿಗೆ. ಈ ನವರಾತ್ರಿ ದಿನ ಏನು ಹೇಳ್ತೀವಿ, ಈ 9 ದಿನ ವಿಜಯವನ್ನು ಕೊಡೋ ಸಂಕೇತ. ಹಾಗಾಗಿ ಈ ಮಾಗಡಿಗೆ ಕೆಂಪೇಗೌಡರ ಹಾಗೆ ಇಲ್ಲಿಗೊಂದು ಕೆಂಪೇಗೌಡರಾಗಿ ಮಾಗಡಿಯನ್ನು ಬೆಳೆಸೋ ಕೆಲಸ ಕೃಷ್ಣಪ್ಪನವರಿಂದ ರಂಗನಾಥ ಮಾಡಿಸ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ನಮ್ಮ ಬೆಂಗಳೂರು ಇವತ್ತೇನಿದೆ ಅದೇನಾರಿದ್ರೆ ಅದು ಎಸ್.ಎಂ. ಕೃಷ್ಣ ಅವರ ಹಿಂದೆ ಏನಾದ್ರು ಒಂದು ಮಾಸ್ಟರ್ ಪ್ಲಾನ್ ಬೆಂಗಳೂರಿಗೆ ನಡೆದಿದ್ರೆ ಅದು ಕೆಂಪೇಗೌಡರ ಮೂಲಕ. ಅವ್ರ ಜಯಂತಿ ನಮಗೆಲ್ಲ ಒಳ್ಳೆ ಮಾದರಿಯಾಗಲಿ. ಎಲ್ಲ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ನಮ್ಮ ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು. ಈ ನಾಡಿಗೆ ಒಂದು ದಿಟ್ಟ ನಾಯಕತ್ವವನ್ನು, ಅಭಿವೃದ್ಧಿಯ ದಿಕ್ಕು ದೆಸೆಯನ್ನು ತೋರಿಸಿದ್ರು ಹಾಗೆ ಅಂತೇಳಿ ನಾವೆಲ್ಲ ಇತಿಹಾಸದಲ್ಲಿ ಓದಿ ಸುಮ್ಮನೆ ಆಗ್ತಾ ಇದೆ. ಆದರೆ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣಪ್ಪನವರು ಸುಮ್ಮನೆ ಆಗಲಿಲ್ಲ. ಕೆಂಪೇಗೌಡರನ್ನ ನಾವಷ್ಟೇ ನೋಡಿದ್ರೆ ಸಾಲದು, ಇಡೀ ಜಗತ್ತು ನೋಡಬೇಕು ಹಾಗೆ ಅಂತೇಳಿ ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಗಡಿಯಲ್ಲಿ ಕೆಂಪೇಗೌಡರ ಪುತ್ಥಳಿಯನ್ನು ಯಾರಾದರೂ ಅನಾವರಣ ಮಾಡಿದರೆ
ಮಾನ್ಯ ಕೃಷ್ಣಪ್ಪನವರು. ಅದಾದ ನಂತರ ಕೆಂಪೇಗೌಡರ ಐಕ್ಯ ಸ್ಥಳ ಎಲ್ಲಿದೆ ಹಾಗೆ ಅಂತೇಳಿ ನಾವೆಲ್ಲ ಹುಡುಕ್ತಾ ಇದ್ದೀವಿ. ನಮ್ಮೆಲ್ಲರನ್ನು ಕೂಡ ಕರ್ಕೊಂಡೋಗಿ ಕೆಂಪೇಗೌಡರು ಐಕ್ಯ ಆಗಿದ್ದು ಕೆಂಪಾಪುರದಲ್ಲಿ ಹಾಗೆ ಅಂತೇಳಿ ತೋರಿಸ್ಕೊಟ್ಟು ಇವತ್ತು ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸವನ್ನು ಮಾಡಿದವರು ಕೃಷ್ಣಪ್ಪನವರು. ಆ ಮನುಷ್ಯ ಅಲ್ಲಿಗೆ ನಿಲ್ಲಿಸ್ತಿಲ್ಲ. ನಾವೆಲ್ಲ ಬೊಬ್ಬೆ ಆಗ್ತಾ ಇದ್ವು ಸರ್ಕಾರಕ್ಕೆ. ಕೆಂಪೇಗೌಡರ ಜಯಂತಿಯನ್ನು ಮಾಡಿ ನೀವು ಅವರ ಆ ನಾಯಕತ್ವದ ಗುಣಗಳು ನಮ್ಮ ಮಕ್ಕಳಿಗೆ ಬೆಳಿಬೇಕು ಹಾಗೆ ಅಂತೇಳಿ ಸರ್ಕಾರ ಇನ್ನೂ ಯೋಚನೆ ಮಾಡ್ತಾ ಇತ್ತು. ಆದರೆ ಮಾಗಡಿಯಲ್ಲಿ ರಾಜ್ಯ ಮಟ್ಟದ ಕೆಂಪೇಗೌಡರ ಜಯಂತಿಯನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಹೊಸ ಮಾರ್ಗವನ್ನು ಹಾಕೊಟ್ಟಂತ ಕೃಷ್ಣಪ್ಪನವ್ರನ್ನ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಕೃಷ್ಣಪ್ಪನವ್ರನ್ನ ನೀವು ಬೇರೆ ರೀತಿ ನೋಡಿರ್ಬೋದು, ಆದರೆ ಮಾಗಡಿ ಜನ ಕೃಷ್ಣಪ್ಪ ಅವರನ್ನ ಒಬ್ಬ ವಿನಮ್ರ ಸಮಾಜ ಸೇವಕರನ್ನಾಗೇ ನೋಡಿ. ಅವರಿಗೆ ಕೃಷ್ಣಪ್ಪನವರ ಯಾವ ಇತಿಹಾಸವೂ ಗೊತ್ತಿಲ್ಲ. ಕೃಷ್ಣಪ್ಪ ಒಬ್ಬ ಸಮಾಜ ಸೇವಕ. ಕೆಂಪೇಗೌಡರ ಹೆಸರಿನಲ್ಲಿ ಹಗಲಿರುಳು ಒಂದಲ್ಲ ಒಂದು ಕೆಲಸ ಮಾಡುವಂತ ವ್ಯಕ್ತಿಯಾಗಿ ಅಂತಲೇ ಈ ಮಾಗಡಿ ಜನ ಕೃಷ್ಣಪ್ಪನವ್ರನ್ನ ಸ್ಮರಣೆ ಮಾಡುವಂಥದ್ದು. ನನಗಂತೂ ಬಹಳ ಸಂತೋಷ. ಇವತ್ತು ಕೃಷ್ಣಪ್ಪನವ್ರನ್ನ ನೋಡಿಕೊಂಡು ನಾವೆಲ್ಲ ಕೇಳಿದ್ವು, ಈ ರಾಜ್ಯಕ್ಕೆ ಒಂದು ಐಡಲ್, ಒಂದು ಐಕಾನ್, ಅಂಥ ದೂರದೃಷ್ಟಿ ಉಳ್ಳಂಥ ನಾಯಕರನ್ನ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಅಂತೇಳಿ ಇದನ್ನು ಮಾದರಿಯಾಗಿಟ್ಕೊಂಡು ಇವತ್ತು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಟ್ಟು ಅಷ್ಟಕ್ಕೆ ಸರ್ಕಾರನ ಸುಮ್ಮನೆ ಬಿಡಲಿಲ್ಲ. ಅವರು ಈ ರಾಜ್ಯದ ಐಕಾನ್, ನಮ್ಮ ಯುವಕರಿಗೆ ಬಹಳ ದೊಡ್ಡ ದೂರದೃಷ್ಟಿಯನ್ನು ಕೊಟ್ಟಂತ ಕೆಂಪೇಗೌಡರ ಪ್ರತಿಮೆಯನ್ನ ನೀವು ಸ್ಥಾಪನೆ ಮಾಡಬೇಕು ಹಾಗೆ ಅಂತೇಳಿ ನಾವೆಲ್ಲ ಕೇಳಿದ್ವಿ. ಕೃಷ್ಣಪ್ಪನವರು ಕೂಡ ಹೋರಾಟದ ಮುಂಚೂಣಿಯಲ್ಲಿದ್ದರು. ಸರ್ಕಾರ ಬಂದು ಇವತ್ತು 121 ಅಡಿಗೂ ಹೆಚ್ಚು ದೊಡ್ಡದಾದ ಪುತ್ಥಳಿಯನ್ನ, ಕೆಂಪೇಗೌಡರ ಪುತ್ಥಳಿಯನ್ನ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ದೇಶದ ಹೆಮ್ಮೆಯ ಪ್ರಧಾನಿಗಳು ಅದನ್ನು ಬಂದು ಲೋಕಾರ್ಪಣೆಗೊಳಿಸುವಂತ ಕೆಲಸ ಮಾಡಿದ್ರು. ಅಂದ್ರೆ ಒಬ್ಬ ಮನುಷ್ಯ ಸತ್ಸಂಕಲ್ಪವನ್ನು ಇಟ್ಕೊಂಡ್ರೆ, ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡ್ರೆ ಹೇಗೆ ಅವು ನೂರ್ಗುಡಿಗೊಳ್ತವೆ ಹಾಗೆ ಅನ್ನೋದಕ್ಕೆ ಬಹಳ ದೊಡ್ಡ ಜೀವಂತ ಉದಾಹರಣೆ ಯಾರಾದರೂ ಇದ್ರೆ ಅದು ಕೃಷ್ಣಪ್ಪನವರು. ಇದನ್ನ ಸರ್ಕಾರ ಇನ್ನೂ ತೀವ್ರತರವಾಗಿ ತೆಗೆದುಕೊಳ್ಬೇಕು. ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂತ ಕೆಲಸ ಆಗಬೇಕು. ನಮಗಾಗಿ ಬಹಳಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಕೆಂಪೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಲಕ್ಷಾಂತರ ಜನಗಳಿಗೆ ಜೀವನ ವಿಧಾನವನ್ನು ಕಲಿಸುವಂತ ಕೆಲಸ ಆಗಬೇಕು. ಕೆಂಪೇಗೌಡರ ಪಠ್ಯವನ್ನ KGಯಿಂದ PGವರೆಗೆ ನೀವು ಎಲ್ಲ ಹಂತಗಳಲ್ಲಿ ಅವರ ಪಾಠಗಳನ್ನು ಇಟ್ಟು ಅವರ ಇತಿಹಾಸವನ್ನು ಓದುವಂಥದ್ದು ಆಗಬೇಕು ನಮ್ಮ ಮಕ್ಕಳು. ಅದರಲ್ಲಿ ಯಾರಾದರೂ ಒಂದು 100 ಜನ, 16 ಲಕ್ಷ ಜನ ಮಕ್ಕಳಲ್ಲಿ ಒಂದು 100 ಜನ ಏನಾದರೂ ಕೆಂಪೇಗೌಡರಂತೆ ತಯಾರಾಗ್ಬಿಟ್ರೆ ನಮ್ಮ ನಾಡು ರಾಮರಾಜ್ಯವಾಗ್ತದೆ. ಹಾಗಾಗಿ ಕೆಂಪೇಗೌಡರ ಕೆಲಸದಲ್ಲಿ, ಕೆಂಪೇಗೌಡರ ಹೆಸರನ್ನು ಇಡುವಂಥದ್ರಲ್ಲಿ, ಅವರ ಹೆಸರುಗಳಲ್ಲಿ ಯೋಜನೆಗಳನ್ನು ರೂಪಿಸುವಂಥದ್ರಲ್ಲಿ ಸರ್ಕಾರ ಹಿಂದೆ ಬೀಳಬಾರದು. ಇವತ್ತು ಬೆಂಗಳೂರು ಒಂದೇನೆ ಈ ರಾಷ್ಟ್ರಕ್ಕೆ ಬಹಳ ದೊಡ್ಡ ಟ್ಯಾಕ್ಸ್ ಶೇರನ್ನು ಕೊಡ್ತದೆ.
ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಲಿ, ಅವರ ಜೊತೆಗೆ ಕೈ ಜೋಡಿಸಲಿ ಹಾಗೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಕೆಂಪೇಗೌಡರು ಯಾವತ್ತೂ ಆದರ್ಶಪ್ರಾಯರಾಗಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ. ಅಂದಿನ ಯುಗದಲ್ಲಿ, ಇಂದಿನ ಕಲಿಯುಗದಲ್ಲಿ ಈ ಬಂದಿರತಕ್ಕಂಥ ಬೆಂಗಳೂರು ನಗರದ ಸಾಧಕರು, ಕಾಯಕದ ನಿಷ್ಠರು, ಎಲ್ಲ ಮತ ಬಾಂಧವರ ಸಂಘಟನೆಯಲ್ಲಿ ಕೆಂಪೇಗೌಡರು ಒಂದಾಗಿ ಚೆಂದಾಗಿ ಬದುಕನ್ನು ರೂಪಿಸಿಕೊಂಡು ಎಲ್ಲ ರೈತರ ಬದುಕಿನಲ್ಲಿ ಅವರವರಾಗಿ ಕೂಡಿ ಸಾಧನೆ ಮಾಡಿರ್ತಕ್ಕಂಥ ಜಯಂತಿ ಮಹೋತ್ಸವದ ಮಹಾತ್ಮರ ಸ್ಮರಣೆ ಇಂದು. ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಶಿವಾಧವ ಅಂತ ಹೇಳ್ತಾರೆ. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಎಂ ಕೃಷ್ಣಮೂರ್ತಿಯವರು ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ರೈತ ಬಾಂಧವರು, ವರ್ತಕರು, ರಾಜಕೀಯ ಮುಖ್ಯಸ್ಥರುಗಳು ಎಲ್ಲರ ಭಾಗದಲ್ಲಿ ತಾಯಂದಿರು ಪಾಲ್ಗೊಂಡು ಈ ಕಾರ್ಯಕ್ರಮದ ಪರಿಪೂರ್ಣ ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ನಡೆಸ್ಕೊಂಡು ಬಂದಿರತಕ್ಕಂಥವರಾಗಿದ್ದೀರಿ. ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಯನ್ನು ಹೇಳುತ್ತಾರೆ. ಐತಿಹಾಸಿಕ ತಾಣಗಳನ್ನ ಉಳಿಸ್ಕೊಳ್ಳಿಕ್ಕೆ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಮಾಡಲಿಕ್ಕೆ, ನಾಡಪ್ರಭು ಕೆಂಪೇಗೌಡರ ಇತಿಹಾಸವನ್ನ ಎತ್ತಿ ತೋರಿಸಲಿಕ್ಕೆ, ಉತ್ಖನನಗಳನ್ನ ಮಾಡಲಿಕ್ಕೆ, ಸಂಶೋಧನೆಗಳನ್ನ ಮಾಡಲಿಕ್ಕೆ, ಅವರ ವಿಚಾರಧಾರೆಗಳನ್ನ ಪ್ರಕಟ ಮಾಡಲಿಕ್ಕೆ, ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಒಬ್ಬ ನಿಜವಾದ ಅಭಿನವ ಕೆಂಪೇಗೌಡರಾಗಿ ಇವತ್ತು ಮಾನವ ಧರ್ಮವನ್ನು ಪ್ರೋತ್ಸಾಹಿಸುವಂಥ ಒಬ್ಬ ಸಂಘಟಕರಾಗಿ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಅವರು ನಮಗೆಲ್ಲರೂ ಕೂಡ ಕಂಡು ಬರ್ತಾರೆ. ಈ ವೇದಿಕೆ ನೋಡಿದಾಗಲೇ ಗೊತ್ತಾಗುತ್ತೆ ಅವರು ಎಷ್ಟು ಸಮಾಜಮುಖಿಯಾಗಿ, ಧರ್ಮಮುಖಿಯಾಗಿ, ಸಂಸ್ಕೃತಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನೆಲ್ಲರೂ ಕೂಡ ಎಲ್ಲ ಆಧ್ಯಾತ್ಮಿಕ ಪುರುಷರನ್ನ, ಧಾರ್ಮಿಕ ಸಂತರನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಧಾರ್ಮಿಕವಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಮಹಾಮೇರು ಪಂಚಗಣಪತಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಸಮಾಜ ಸೇವೆಯ ವಿಸ್ತರಣೆಯಲ್ಲಿ ಅವರು ಅಧಿಕಾರಯುತವಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುವಂಥ ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಮೇಲಕ್ಕೆತ್ತಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ನಾವ್ಯಾರು ಕೂಡ ಮರಿಬಾರದು. ನಾಡಪ್ರಭು ಕೆಂಪೇಗೌಡರು ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ಲಾನ್ಡ್ ಸಿಟಿ, ಯೋಜನಾಬದ್ಧ ನಗರವನ್ನು ನಿರ್ಮಾಣ ಮಾಡಿಕೊಟ್ರು. ಅಲ್ಲಿ ವಿಶ್ವ ಮಾನವತಾವಾದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಎಲ್ಲ ಜನಾಂಗದವರ ಒಂದು ಶಾಂತಿಯ ತೋಟವನ್ನು ಬೆಂಗಳೂರನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ.
ಇವತ್ತು ನಾನು ಹಿಂಗೆ ಬೆಳಲಿಕ್ಕೆ ಅಂತ ನಾನು ಜಗತ್ತಲ್ಲಿ ಹೇಳ್ತಿರ್ತೀನಿ ರೀ. ಯಾವ ಪುರುಷನಿಂದಲೂ ಬದಲಾವಣೆ ಸಾಧ್ಯವಿಲ್ಲ. ಯಾರಾದರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದ್ರೆ ಅದು ತಾಯಂದಿರಿಂದ ಮಾತ್ರ ಸಾಧ್ಯ. ಏಕೆ ಅಂತಂದ್ರೆ ಜನಪದದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ಜಗತ್ತೆಲ್ಲ ಅಂತ ತಾಯಿ ಎಲ್ಲಿ ಹೇಳಿದಪ್ಪ ಅಂತಂದ್ರೆ ತನ್ನ ಕಂದನನ್ನ ತನ್ನ ಮಡಿಲಲ್ಲಿ ಹಾಕಿಸ್ಕೊಂಡು ಆ ಮಗುವಿಗೆ ಹಾಲು ಕುಡಿಸ್ತಾ ತಾಯಿ ಹೇಳಿದ್ದು, ಕಂದ ನೀನು ಜಗತ್ತಿನ ಜ್ಯೋತಿಯಾಗು ಅಂತ. ಇವತ್ತು ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ನಮ್ಮ ಕೃಷ್ಣಮೂರ್ತಿಯವರು ಇರ್ಬೋದು, ಇವರೆಲ್ಲರ ಜಗತ್ತಿಗೆ ಕೊಡ್ಲಿಕ್ಕೆ ನಿಜವಾದ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಅವರ ತಾಯಂದಿರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾನು ಬಹಳ ಸರಿ ಒಂದೊಂದು ಮಾತನ್ನು ಹೇಳ್ತಾ ಇರ್ತೀನಿ, ದಯವಿಟ್ಟು ಮಹಾಪುರುಷರನ್ನ ಯಾವುದೇ ಜಾತಿಗೆ ಸೀಮಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಸವಣ್ಣ ಅಂದ್ರೆ ಲಿಂಗಾಯತರು, ಕನಕದಾಸರು ಅಂದ್ರೆ ಕುರುಬರು, ಕೆಂಪೇಗೌಡರು ಅಂದ್ರೆ ಗೌಡರು. ಆದ್ರೆ ನಾನು ಹೇಳ್ತೀನಿ ಅವರೆಲ್ಲ ವಿಶ್ವಮಾನವರು, ಜಾತಿಗೆ ಮೀರಿದ ಮಹಾನುಭಾವರು. ನಾನು ಬಹಳ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತೀನಿ, ಈ ಪ್ರಾಂತ್ಯದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಸುಧಾ ಕೆಂಪೇಗೌಡರ ವಂಶಸ್ಥರೇ. ಏನ್ ಅಂತಂದ್ರೆ ಅವರು ಕೊಟ್ಟ ಭಿಕ್ಷೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ನಾಡಪ್ರಭುಗಳನ್ನ ಎಲ್ಲೋ ಒಂದು ಕಡೆ ನಾವೆಲ್ಲ ನಾಡಪ್ರಭುಗಳ ಹೆಸರನ್ನ ಹೇಳ್ತಾ ಇದ್ದೋ, ಅದನ್ನು ಉತ್ಸವ ರೂಪದಲ್ಲಿ ಅದನ್ನು ಉತ್ಸಾಹವಾಗಿ ಮಾಡಿದಂಥ ಕೀರ್ತಿ ನಮ್ಮ ಅಭಿನವ ಕೆಂಪೇಗೌಡರು ಹೇಳುವಂತಹ ನಮ್ಮ ಎಚ್ ಎನ್ ಕೃಷ್ಣಮೂರ್ತಿ ಅವರು ಸಲ್ತಾ ಇದೆ. ಈ ದಿವಸ ಮಾಗಡಿಯ ಹಬ್ಬ. ಮಾಗಡಿಯಲ್ಲೊಂದು ಹಬ್ಬ. ಯಾವ ಹಬ್ಬ? ಕೆಂಪೇಗೌಡರ ಜಯಂತಿಯ ದಿನ. ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿದ ಒಂದು ಕೂಸು. ನಾನು ಅಂತಲೂ ಹೇಳ್ಕೊಳ್ಳಿಕ್ಕೆ ಸಂತೋಷ ಆಗ್ತದೆ, ಯಾಕೆಂದ್ರೆ ಒಕ್ಕಲಿಗ ಅನ್ನುವಂಥ ಪದವೇ ಅಂತದ್ದು. ಒಕ್ಕಲಿಗ ಅಂದ್ರೆ ಏನು? ಇದೊಂದು ಮಹತ್ತರವಾಗಿರ್ತಕ್ಕಂತಹ ಪ್ರಶ್ನೆ. ಭೂಮಿಯನ್ನ ಉತ್ತು ಬಿತ್ತು ಬೆಳೆ ಬೆಳೆದವನು ಅಷ್ಟೇನಾ? ಇಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ ಮಣ್ಣಿನ ಮಗ ಅಂತ. ಮಣ್ಣಿನ ಮಗ. ಮಣ್ಣು ಅಂದ್ರೇನು? ಭೂಮಿ. ಮಣ್ಣು ಅಂದ್ರೆ ಭೂಮಿ. ಭೂಮಿಗೆ ಇನ್ನೊಂದು ವಿಶೇಷವಾದ ಶಕ್ತಿ ಏನಿದೆ ಅಂದ್ರೆ ತಾಳ್ಮೆ. ಆ ತಾಳ್ಮೆ ಭೂಮಿಗೆ ಎಷ್ಟಿದೆಯೋ ಅಷ್ಟು ತಾಳ್ಮೆ ಒಬ್ಬ ಒಕ್ಕಲಿಗನಿಗಿದೆ. ಆ ಬುಕ್ಕಿಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ಒಬ್ಬ ಒಕ್ಕಲಿಗನಿಗಿದೆ. ಭೂಮಿ ಒಂದ್ಸತಿ ಒದರಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ತದೆ, ಯಾವ ಉಳಿಯಲ್ಲ, ಒಂದು ಉಳಿಯಲ್ಲ. ಆ ಭೂಮಿ ಒಕ್ಕಲಿಗ ಅನ್ನುವಂಥ ಪದದ ಶಕ್ತಿ ಹೇಗಿದೆ ಅಂತಂದ್ರೆ, ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ್ದಾರೆ, ಈ ಊರನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ತಪ್ಪು ಮಾತಾಗ್ತದೆ. ಬೆಂಗಳೂರು ಕಟ್ಟಿದ್ದಾರೆ, ಮಾಗಡಿ ಕಟ್ಟಿದ್ದಾರೆ. ವಿಶ್ವದ ಜನರೆಲ್ಲ ಬಂದು ನಿಲ್ಲಲಿಕ್ಕೆ ಒಂದು ಜಾಗವನ್ನು ಕಟ್ಟಿದ್ದಾರೆ. ಇಡೀ ವಿಶ್ವ, ಇಡೀ ವಿಶ್ವದಲ್ಲಿರೋರೆಲ್ಲ ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ. ಅಂದಾಗ ಕೆಂಪೇಗೌಡರು ಇಡೀ ಜಗತ್ತು. ಇವತ್ತು ಮಾಗಡಿ ಕೆಂಪೇಗೌಡರು ಅಂದ್ರೆ ಸಾಧಾರಣ ಅಲ್ಲ. ಬೆಂಗಳೂರನ್ನ ಸ್ಥಾಪನೆಯನ್ನು ಮಾಡಿ ಅನೇಕ ಕೆರೆಕಟ್ಟೆಗಳನ್ನು ಕಟ್ಟಿ ಧರ್ಮ ಮಾರ್ಗವನ್ನು ತೋರಿಸಿಕೊಟ್ಟಂತಕ್ಕಂಥ ನಮ್ಮ ನಾಡು ಕೆಂಪೇಗೌಡರು ಅನೇಕ ಕೆರೆಕಟ್ಟೆಗಳನ್ನು ಕಟ್ಟಿದರು. 22 ವರ್ಷದಿಂದ ಖಚಿತವಾಗಿ ನಡೆಸಿಕೊಂಡು ಬಂದಂತಕ್ಕಂಥ ನಮ್ಮ ಡಾಕ್ಟ್ರು ಕೃಷ್ಣಮೂರ್ತಿಯವರು ಕೆಂಪೇಗೌಡರು ಒಕ್ಕಲ ಮಗ ಅಂತಕ್ಕಂಥದ್ದನ್ನು ನೆನೆಯುವುದಕ್ಕೆ ಯಾರಿಂದಲೂ ಶಕ್ತಿ ಇರಲಿಲ್ಲ.
ಯಾವ ರಾಜಕಾರಣಿಗಳಿಗಾಗಲಿ, ಯಾವ ಅಧಿಕಾರಿಗಳಿಗಾಗಲಿ, ನಮ್ಮ ಮಾಗಡಿ ಜನತೆಗಾಗಲಿ, ಒಕ್ಕಲಿಗರಿಗಾಗಲಿ, ಯಾವುದೇ ಒಂದು ಜಾತಿ 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 ಇವತ್ತು ನಮ್ಮ ಕೆಂಪೇಗೌಡರು ನಮಗೆ ಜಾತಿಯನ್ನು ಮಾಡಿಕೊಟ್ರ? ಖಂಡಿತ ಇಲ್ಲ. ಒಟ್ಟಾಗಿ ಬಾಳಿ ಶಿವಕುಮಾರ ಸ್ವಾಮೀಜಿ ಅವರು ಅನ್ನ ಹಾಕೋದ್ರಲ್ಲಿ ಹಂಪುರೇಶ್ವರಿ, ವಿದ್ಯಾ ಕೊಡೋದ್ರಲ್ಲಿ ಸರಸ್ವತಿ, ಶಿವನ ಪೂಜೆ ಮಾಡೋದ್ರಲ್ಲಿ ಸಾಕ್ಷಾತ್ ಪರಶಿವ, ಅವರು ಜಾತಿಯನ್ನು ಹಿಂಬಿಡಿಸಿದ್ರ? ಇದೇ ನಮ್ಮ ಬಾಲ ಗಂಗಾಧರ ಸ್ವಾಮೀಜಿ ಅವರು ಇದೇ ತಾಲೂಕಿನಲ್ಲಿ ಹುಟ್ಟಿ ಆದಿ ಚಿಂಚನಗಿರಿಯಲ್ಲಿ ಚಿನ್ನದ ಗಿರಿಯನ್ನು ಮಾಡಿ ಹೊರ ರಾಷ್ಟ್ರದಲ್ಲಿ, ಹೊರ ರಾಜ್ಯದಲ್ಲಿ ಅನ್ನದಾಸುವ ಆರೋಗ್ಯ ಅನೇಕ ಸೇವೆಗಳನ್ನ ಮಾಡಿದ್ರು. ಅವರು ಜಾತಿಯನ್ನು ಹಿಂಗಡಿಸಿದಾರ? ಈ ಜಾತಿಯಿಂದ ಒಂದು ಬದಿಗಿಟ್ಟಿ ನಾವು ಭೂಮಿ ಮೇಲೆ ಹುಟ್ಟಿ ಭೂಮಿಗೆ ಒಳಗಡೆ ಹೋಗೋದ್ರ ಒಳಗಡೆ ನಾವು ಏನು ಮಾಡುವ ಅಂತಕ್ಕಂಥದ್ದು ನಮ್ಮನ್ನು ತೋರಿಸ್ಕೊಡುವಂತಕ್ಕಂಥ ಎಲ್ಲರೂ ಇರಬೇಕು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ತೀರ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.